ಬೆಳಗಾವಿಯಲ್ಲಿ ನಕಲಿ ಪತ್ರಕರ್ತರ ಕಾಮಕಾಂಡ. ಮಹಿಳಾ ಅಧಿಕಾರಿ ಮನೆಯಲ್ಲಿ ಹಿಡನ್ ಕ್ಯಾಮೆರಾ. ಮೊಬೈಲ್ನಲ್ಲಿದ್ದು ಬರೋಬ್ಬರಿ 100ಕ್ಕೂ ಹೆಚ್ಚು ಬೆತ್ತಲೆ ವಿಡಿಯೋ. ಬೆಳಗಾವಿಯಲ್ಲಿ ನಕಲಿ ಪತ್ರಕರ್ತರ ದೌರ್ಜನ್ಯ ಮಿತಿಮೀರಿದ್ದು, ಮಹಿಳಾ ಅಧಿಕಾರಿ ಮನೆಯೇ ಇವರ ಟಾರ್ಗೆಟ್ ಆಗಿತ್ತು. ಲೈಟ್ ಬಲ್ಬ್ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾವನ್ನ ಅಳವಡಿಕೆ ಮಾಡಿದ್ರು. ಮಹಿಳಾ ಅಧಿಕಾರಿ ಮನೆಯಲ್ಲಿ ಹಿಡನ್ ಕ್ಯಾಮೆರಾವನ್ನ ಅಳವಡಿಕೆ ಮಾಡಿದ್ರು. ಖಾಸಗಿ ವಿಡಿಯೋ ವೈರಲ್ ಮಾಡಬಾರದು ಅಂದ್ರೆ 50 ಲಕ್ಷ ನೀಡಿ ಅಂತ ಬೇಡಿಕೆ ಕೂಡ ಇಟ್ಟಿದ್ರು. ಇನ್ನು ಬಂಧಿತರ ಮೊಬೈಲ್ ನೋಡಿ ಸ್ವತಃ ಪೊಲೀಸರೇ ಶಾಕ್ ಆಗಿದ್ದಾರೆ. ಆರೋಪಿಗಳ ಮೊಬೈಲ್ನಲ್ಲಿತ್ತು ಬರೋಬ್ಬರಿ 100ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳು. ಮತ್ತೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯ ಕಾಮಪುರಾಣ ಪತ್ತೆಯಾಗಿದೆ. ಹಲವು ಅಧಿಕಾರಿಗಳನ್ನ ಗುರಿಯಾಗಿಸಿ ಲಕ್ಷ ವಸೂಲಿ ಮಾಡುವಂತಹ ದಂಧೆಗೆ ಇಳಿದಿದ್ದ ಸಮೀರ್ ಶೇಖ್ ಗ್ಯಾಂಗ್ನಿಂದ ಬ್ಲಾಕ್ ಮೇಲ್ ದಂಧೆ ನಡೀತಾ ಇತ್ತು. ಕಳೆದ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಕಿರಾತಕರನ್ನ. ಮಾಳಮಾರುತಿ ಠಾಣೆ ಪೊಲೀಸರು ಹೈ ವೋಲ್ಟೇಜ್ ತನಿಖೆ ನಡೆಸ್ತಾ ಇದ್ದಾರೆ. ಕುಂದಾನಗರಿಯಲ್ಲಿ ಸಂಚಲನ ಮೂಡಿಸಿರುವಂಥದ್ದು ಕಿರಾತಕರ ಕುಕೃತ್ಯ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಬೆಳಗಾವಿಯಲ್ಲಿ ನಕಲಿ ಪತ್ರಕರ್ತರ ಕಾಮಕಾಂಡ. ಈ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ಮನೆಯಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಅದರಲ್ಲಿರುವಂತಹ ವಿಡಿಯೋವನ್ನು ಬಹಿರಂಗ ಮಾಡ್ತೀವಿ, 50 ಲಕ್ಷ ಹಣ ಕೊಡಿ, ಬಹಿರಂಗ ಮಾಡಬಾರ್ದು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಕೊನೆಗೂ ಪೊಲೀಸರಿಗೆ ಮಹಿಳೆ ದೂರನ್ನು ಕೊಟ್ಟಿದ್ರು. ದೂರಿನ ಅನ್ವಯ ಪೊಲೀಸರು ನಕಲಿ ಪತ್ರಕರ್ತರನ್ನ ಬಂಧಿಸಿದ ಬಳಿಕ ಅವರ ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋಗಳನ್ನು ನೋಡಿ ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ರು. ಲೈಟ್ ಬಲ್ಬ್ ಹೋಲ್ಡರ್ನಲ್ಲಿ ರಹಸ್ಯ ಕ್ಯಾಮೆರಾವನ್ನು ಅಳವಡಿಕೆ ಮಾಡಿ ನಗ್ನ ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ರು. ಅಧಿಕಾರಿಯ ಬೆತ್ತಲೆ ದೃಶ್ಯವನ್ನು ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಖಾಸಗಿ ವಿಡಿಯೋ ವೈರಲ್ ಮಾಡಬಾರ್ದು ಅಂದ್ರೆ 50 ಲಕ್ಷ ನೀಡಿ ಅಂತ ಹಣಕ್ಕೋಸ್ಕರ ಬೇಡಿಕೆ ಕೂಡ ಇಟ್ಟಿದ್ರು. ನಕಲಿ ಪತ್ರಕರ್ತರ ದೌರ್ಜನ್ಯಕ್ಕೆ ಕೊನೆಗೂ ಕಡಿವಾಣ ಬಿದ್ದಿದೆ. ಆರೋಪಿಗಳ ಮೊಬೈಲ್ನಲ್ಲಿ 100ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳಿರುವುದು ಪತ್ತೆಯಾಗಿದೆ. ಮತ್ತೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯ ಕಾಮಪುರಾಣ ಕೂಡ ಪತ್ತೆಯಾಗಿದ್ದು, ಹಲವು ಅಧಿಕಾರಿಗಳನ್ನು ಗುರಿಯಾಗಿಸಿ ಲಕ್ಷ ವಸೂಲಿ ಮಾಡ್ತಾ ಇದ್ರು ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಸಮೀರ್ ಶೇಖ್ ಗ್ಯಾಂಗ್ನಿಂದ ಬ್ಲಾಕ್ ಮೇಲ್ ದಂಧೆ ನಡೀತಾ ಇದ್ದು ಕಳೆದ 3 ದಿನಗಳ ಕಾಲ. ನೋಡಿ, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕಿರಾತಕರನ್ನು ಒಪ್ಪಿಸಲಾಗಿದೆ. ಈ ಸಂಬಂಧ ಮಾಳಮಾರುತಿ ಠಾಣೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದರೆ ಕುಂದಾನಗರಿಯಲ್ಲಿ ಸಂಚಲನ ಮೂಡಿಸಿರುವಂಥದ್ದು ಕಿರಾತಕರ ಈ ಕೃತ್ಯ. ಬೆಳಗಾವಿಯಲ್ಲಿ ನಡೆದಿರುವಂತಹ ನಕಲಿ ಪತ್ರಕರ್ತರ ಕಾಮಕಾಂಡ. ತಾವು ಪತ್ರಕರ್ತರು ಅಂತ ಪತ್ರಕರ್ತರ ಸೋಗಿನಲ್ಲಿ ಯಾವ ರೀತಿಯಾಗಿ ಏಮರಿಸ್ತಾ ಇದ್ರು, ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ದುಡ್ಡಿಗೋಸ್ಕರ, ಅದು ರಹಸ್ಯ ಕ್ಯಾಮ್ರಾಗಳನ್ನು ಇಟ್ಟು ಮಹಿಳೆಯರನ್ನ ಹೇಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಹಣಕ್ಕೋಸ್ಕರ ಅನ್ನುವಂಥದ್ದು ಬಟಾ ಬಯಲಾಗಿದೆ. ಮತ್ತೆ ಅವರ ಮೊಬೈಲ್ನಲ್ಲಿ ಸಿಕ್ಕಂತಹ ಹಲವಾರು ಸುಮಾರು 100ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳು ಯಾವ ರೀತಿಯಾಗಿ ಮಹಿಳೆಯರನ್ನ ಹಣ ಸುಲಿಗೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು, ಮಹಿಳೆಯರನ್ನ ಬೆದರಿಸಿ ಅನ್ನುವಂಥದ್ದು ಬಯಲಾಗಿದೆ. ಇವರ ದಂಧೆ ಬರೀ ಇದೊಂದು ಈ ಒಬ್ಬ ಮಹಿಳೆಗೆ ಅಷ್ಟೇ ಸೀಮಿತವಾಗಿಲ್ಲ. ಈ ಮಹಿಳೆಯನ್ನ ಬ್ಲಾಕ್ ಮೇಲ್ ಮಾಡಿರುವಂಥ ಇವರ ಕುಕೃತ್ಯ ಈ ಹಿಂದೆ ಹಲವಾರು ಮಹಿಳೆಯರನ್ನ ಇದೇ ರೀತಿ ಹಣಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡಿ ಅವರ ನಗ್ನ ವಿಡಿಯೋಗಳನ್ನು ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡಿರುವಂಥ ಅನೇಕ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಹಲವು ಭಾಗಗಳಲ್ಲಿ ಇದೇ ರೀತಿ ದಂಧೆಯನ್ನು ನಡೆಸಿರುವಂಥ ಸಾಧ್ಯತೆ ಕೂಡ ಇದೆ. ಈ ಸಂಬಂಧ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಅವರ ಮೊಬೈಲ್ನಲ್ಲಿ 100ಕ್ಕೂ ಹೆಚ್ಚು ಬೆತ್ತಲೆ ವಿಡಿಯೋಗಳು ಸಿಕ್ಕಿದ್ದು ನಕಲಿ ಪತ್ರಕರ್ತರ ದೌರ್ಜನ್ಯಕ್ಕೆ ಸ್ವತಃ ಪೊಲೀಸರೇ ಶಾಕ್ ಆಗಿದ್ದಾರೆ. ಪತ್ರಕರ್ತರ ಸೋಗಿನಲ್ಲಿ ಇಂಥವ್ರು ಮಾಡುವಂತಹ ಕುಕೃತ್ಯದಿಂದಾಗಿ ಪತ್ರಕರ್ತರಿಗೂ ಕೂಡ ಕೆಟ್ಟ ಹೆಸರು ತರುವಂತಹ ಒಂದು ಪ್ರಯತ್ನವನ್ನು ಈ ನಕಲಿ ಪತ್ರಕರ್ತರು ಮಾಡಿರುವಂಥದ್ದು. ಬೆಳಗಾವಿಯಲ್ಲಿ ನಕಲಿ ಪತ್ರಕರ್ತರ ಕಾಮಕಾಂಡ ಬಯಲಾಗಿದ್ದು, ಮಹಿಳಾ ಅಧಿಕಾರಿ ಮನೆಯಲ್ಲಿ ಇಟ್ಟಂಥ ಹಿಡನ್ ಕ್ಯಾಮೆರಾ
ಆ ಹಿಡನ್ ಕ್ಯಾಮ್ರಾದಲ್ಲಿದ್ದಂಥ ಕೆಲವೊಂದು ನಗ್ನ ವಿಡಿಯೋಗಳನ್ನು ಮುಂದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಕೊನೆಗೂ ಕೂಡ ಪೊಲೀಸರು ಒದ್ದು ಒಳಗಾಕಿದ್ದಾರೆ ನಕಲಿ ಪತ್ರಕರ್ತರನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.